ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ದಿನಾಂಕ 23/9/2025 ಸೈಯದ್ ಸಾದ್ರು ಅನ್ನೋರು ಒಂದು ಫಿರ್ಯಾದಿಯನ್ನ ನೀಡಿರ್ತಾರೆ. ಇದರಲ್ಲಿ ಅವರಿಗೆ ಒಬ್ರು MD ಜಹೀದ್ ಅಲಿಯಾಸ್ ಸೋನು ಅನ್ನೋರು ಪರಿಚಯ ಆಗ್ತಾರೆ. ಪರಿಚಯ ಆದವರು ಅವರು ನನಗೆ ಸಿವಿಲ್ ಕಾಂಟ್ರಾಕ್ಟರ್ ಕೆಲಸ ಸಿಕ್ಕಿದೆ, ನಿಮ್ಮ ಗಾಡಿ ಕೊಟ್ಟರೆ ನಾವು ಲೀಸ್ಗೆ ತೊಗೊಂಡು ತಿಂಗಳಿಗೆ 50,000 ಅಷ್ಟು ನಿಮಗೆ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಗಾಡಿನ ಇಸ್ಕೊಂಡು ಹೋಗ್ತಾರೆ. ತೊಗೊಂಡೋಗಿ ಅವರು ದುಡ್ಡು ಕೊಡೋದಿಲ್ಲ, ಗಾಡಿನೂ ಕೊಡೋದಿಲ್ಲ ಅಂತ ಹೇಳಿ ಅವರೊಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ತದನಂತರ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ 43 ವೆಹಿಕಲ್ಸ್ ಇದೇ ಥರ ವಂಚನೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಕೋಲ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲೂ ಸಹ 216/25 ಮುಕ್ತಿಯಾರ್ ಅಹಮದ್ ಎಸ್ ಅನ್ನೋರು ಸಹ ಇದೇ ರೀತಿಯಾಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಬ್ರೂಸ್ಪೇಟೆ ಕೌಲ್ ಬಜಾರ್ ಲಿಮಿಟ್ಸಲ್ಲಿ 10 ಗಾಡಿಗಳನ್ನ ಇದೇ ರೀತಿಯಾಗಿ ವಂಚಿಸಿರ್ತಾರೆ ಅಂತ ತಿಳಿದು ಬಂದಿದೆ. ಈ ಪತ್ತೆ ಕಾರ್ಯಕ್ಕಾಗಿ ತಂಡವನ್ನು ರಚಿಸಲಾಗಿದೆ, ಪತ್ತೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಬೇರೆ ಜಿಲ್ಲೆಯಲ್ಲಿ ಸಹ ಅವರು MD ಜಾಹಿದ್ ಅಲಿಯಾಸ್ ಸೋನು ಅನ್ನೋರು ಮೂಲತಃ ರಾಯಚೂರು, ಸಿಂಧನೂರು ತಾಲೂಕು, ರಾಯಚೂರು ಜಿಲ್ಲೆ ಅಂತ ತಿಳಿದು ಬಂದಿದೆ. ಅಲ್ಲಿಯೂ ಸಹ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಒಟ್ಟಾರೆಯಾಗಿ ಎಷ್ಟು ಕಾರು ಈ ಥರ ವಂಚಿಸಿದ್ದಾರೆ ಅನ್ನೋದು ಈವರೆಗೂ 53 ಕಾರ್ ಬಗ್ಗೆ ಇಲ್ಲಿ ಪ್ರಕರಣಗಳು ದಾಖಲಾಗಿದೆ. ಮುಂದೆ ಯಾರಾದರೂ ಬಂದರೆ ಸಹ ಅದನ್ನು ಸಹ ನಾವು ಕಂಪ್ಲೇಂಟ್ ತಗೊಳ್ತೀವಿ. ಅದು ಏನಾಗಿದೆ ಅಂತ ಬಿಕಾಸ್ ಇನ್ನೂ ಅಕ್ಯೂಸ್ಡ್ ಸಿಗದೇ ಇರೋ ಕಾರಣ ಅದು ಏನಾಗಿದೆ ಅಂತ ಗೊತ್ತಾಗಿಲ್ಲ. ಅಕ್ಯೂಸ್ಡ್ ಪತ್ತೆಗೆ ತಂಡ ರಚಿಸಿದ್ದೀವಿ. ಒಂದ್ಸತಿ ಅಕ್ಯೂಸ್ ಸೆಕ್ಯೂರ್ ಆದಮೇಲೆ ಅದು ಅವರು ಏನು ಮಾಡ್ತಾ ಇದ್ದಾರೆ, ಮಾರಾಟ ಮಾಡಿದಾರಾ ಅಥವಾ ಬೇರೆ ಕಡೆ ಒತ್ತೆ ಇಟ್ಟಿದ್ದಾರಾ ಅದೆಲ್ಲಾನು ತಿಳಿದು ಹೋಗ್ಬೇಕು. ಎಲ್ಲ ರೀತಿಯಾದ ತನಿಖೆಯನ್ನ ಕೈಗೊಂಡಿದ್ದಾರೆ. ಈಗ ಹೇಳೋದಕ್ಕಿಂತ ಅಕ್ಯೂಸ್ಡ್ ಪತ್ತೆ ಆದಮೇಲೆ ನಾನು ಒಟ್ಟಿಗೆ ನಿಮ್ಗೆ ತಿಳಿಸ್ತೇನೆ, ಹೇಳ್ತೀನಿ. ಎಲ್ಲ ಆ್ಯಂಗಲಲ್ಲೂ ಸಹ ನಾವು ಇದು ಮಾಡ್ತಾ ಇದ್ದೀವಿ, ಪ್ರಯತ್ನ ಪಡ್ತಾ ಇದ್ದೀವಿ. ಅವರು ಎಲ್ಲಿದ್ದಾರೆ ಮತ್ತು ಯಾರು ಹೆಂಗೆ ಅವ್ರನ್ನ ಪತ್ತೆ ಮಾಡ್ಬೇಕನ್ನೋದ್ರ ಬಗ್ಗೆ ತಂಡವನ್ನು ರಚಿಸಿದ್ದೀವಿ. ಎಲ್ಲ ಟೆಕ್ನಿಕಲಿಯಾಗಿನೂ ಎಲ್ಲನೂ ಸಹ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದ್ಸತಿ ಅಕ್ಯೂಸ್ಡ್ ಸೆಕ್ಯೂರ್ ಆದಮೇಲೆ ನಾನು ಮುಂದಿನ ವಿಚಾರನ ನಾನು ತಿಳಿಸ್ತೀನಿ. ಇಲ್ಲ, ಈಗ ಸದ್ಯಕ್ಕೆ ಇಷ್ಟು ಗೊತ್ತಾಗಿದೆ. ಇನ್ನೂ ಹಲವಾರು ಜನಕ್ಕೆ ಮಾಡಿದ್ದಾರೆ ಅಂತ ಗೊತ್ತು. ಈಗ ಬಂದಿರೋಷ್ಟು ನಾವು ಕಂಪ್ಲೇಂಟ್ ಪ್ರಕರಣ ದಾಖಲಿಸಿದ್ದೀವಿ. ಮುಂದೆ ಯಾರು ಬಂದರೂ ಸಹ ಅದು ಪ್ರಕರಣವನ್ನು ದಾಖಲಿಸಿ ತನಿಖೆನ ಕೈಗೊಳ್ತೀವಿ. ಬೇರೆ ಜಿಲ್ಲೆಯಲ್ಲಿ ಏನು ಅಂದರೆ ರಾಯಚೂರಲ್ಲಿ, ಸಿಂಧನೂರಲ್ಲಿ ಸಹ ಹೀಗೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಅದ್ರ ಬಗ್ಗೆ ನನಗೆ ಹೆಚ್ಚಿನ ವಿವರ ಏನು ಗೊತ್ತಿಲ್ಲ. ಇಲ್ಲ, ಯಾವುದೇ ರೀತಿ ಅವರು ಒಪ್ಪಂದದ ಸಹ ಏನು ಪತ್ರ ಸಹ ಏನು ಮಾಡ್ಕೊಂಡಿಲ್ಲ. ಏನು ಅವ್ರು ಕೊಡಬೇಕಾದ್ರೆ ಏನೋ ಒಂದು ನಂಬಿಕೆಯಲ್ಲಿ ಕೊಟ್ಕೊಂಡಿದ್ದಾರೆ ಹೊರತು ಯಾವುದೇ ರೀತಿ ರೈಟಿಂಗಲ್ಲಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅವರು. ಈಗ ಹೆಚ್ಚಿನ ಅವರು ಅಕ್ಯೂಸ್ಡ್ ಸಿಕ್ಕಿದ್ರೆ ನಮಗೆ ಏನಾಗಿದೆ ಅಂತ ಹೆಚ್ಚಿನ ವಿವರ ಗೊತ್ತಾಗುತ್ತೆ. ಇದು ಅಕ್ಯೂಸ್ಡ್ ಪತ್ತೆ ಆದ ನಂತರ ನಾನು ಡೀಟೇಲ್ ಇಲ್ಲ, ಬಳ್ಳಾರಿಯವರು. ಈಗ ಇಷ್ಟು ಯಾರು ನಮಗೆ ಕೊಟ್ಟಿದ್ದಾರೆ 43 ಜನ ನಮ್ಮ ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅವರು, ಕೋಲ್ ಬಜಾರ್ ಲಿಮಿಟ್ಸ್ ಅವರು 10 ಜನ ಅಂತ ತಿಳ್ಕೊಂಡು. ಆರೋಪಿ ಒಬ್ಬರೇ. ಇಲ್ಲ, ಅವರು ಹೇಳಿದರೆ ಸಿವಿಲ್ ಕಾಂಟ್ರಾಕ್ಟರ್ ನನಗೆ ಕೆಲಸ ಸಿಕ್ಕಿದೆ, ನನಗೆ ಕಾರುಗಳ ಅವಶ್ಯಕತೆ ಇದೆ, ಲೀಸ್ಗೆ ನಾನು ತಗೊಳ್ತೀನಿ ಅಂತ ತಿಳಿಸಿರ್ತಾರೆ. ಅವ್ರದ್ದು ಏನು ಉದ್ಯೋಗ, ಹೆಚ್ಚಿನ ವಿವರಗಳು ನಾವು ಅಕ್ಯೂಸ್ ಸೆಕ್ಯೂರ್ ಆದಮೇಲೆ ಗೊತ್ತಾಗುತ್ತೆ, ನಾನು ತಿಳಿಸ್ತೀನಿ. ನಾನು ಮಾತಾಡ್ತೀನಿ. ಇಲ್ಲ, ಇದುವರೆಗೂ ಅಂಥದ್ದು ಯಾವುದು ಆಗಿಲ್ಲ. ಇಲ್ಲ, ಅದೇನಾಗಿದೆ ಅಂದರೆ ಅವ್ರು ಕೇಸ್ ಆಗೋದಕ್ಕೆ ಮುಂಚೆ ಇವರೆಲ್ಲ ಭಾಳಷ್ಟು ಸತಿ ಹೋಗಿ ಅವ್ರ ಹತ್ರ ಮಾತಾಡಿ ನೆಗೋಷಿಯೇಟ್ ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಗೊತ್ತಾಗಿದೆ ಇನ್ನು ಕೇಸ್ ಆಗುತ್ತೆ ಅಂತ. ಅದಕ್ಕಾಗಿ ಅವರು ನಾಪತ್ತೆ ಆಗಿರ್ಬೋದು.
ಅಲ್ಲ, ಅವರು ಸಿಂಧನೂರವರು ಅಂತ ಗೊತ್ತಾಗಿದೆ. ಸಿಂಧನೂರು ರಾಯಚೂರು ತಾಲೂಕು, ಸಿಂಧನೂರು ತಾಲೂಕು ರಾಯಚೂರು ಜಿಲ್ಲೆ ಅಂತ ಗೊತ್ತಾಗಿದೆ. ಬಟ್ ಅವ್ರ ಡೀಟೇಲ್ ಇವ್ರಿಗೇನು ಗೊತ್ತಿಲ್ಲ. ಅವ್ರಿಗೆ ಬಹಳಷ್ಟು, ಈಗ ಫಾರ್ ಎಕ್ಸಾಂಪಲ್ ಸೈಯದ್ ಸಾದ್ರು ಅವ್ರಿಗೆ ಪರಿಚಯ ಆಗ್ತಾರೆ. ಅವರು ಪರಿಚಯ ಆಗಿ ನಂಬಿಕೆ ಗಳಿಸ್ಕೊಂಡು ನಂತರ ಅವರು ಈ ತರ ಮೋಸ ಮಾಡಿದ್ದಾರೆ ಅಂತ ಹೇಳಿ. ಹಾ, ಇಲ್ಲ ಇಲ್ಲ. ಇದುವರೆಗೂ ಏನು ಗೊತ್ತಾಗಿಲ್ಲ. ಇನ್ನು ಅಕ್ಯೂಸ್ ಸಿಕ್ಕಿದ್ರೇನೆ ನಮಗೆ ಗೊತ್ತಾಗೋದು. ಬಿಕಾಸ್ ಕಂಪ್ಲೇನೆಂಟ್ ಸೈಡ್ ಅವ್ರ ವಿವರ ಹೇಳಿದ್ದಾರೆ. ಅಕ್ಯೂಸ್ ಸಿಕ್ಕಿದ್ರೆ ಆ ಗಾಡಿ ಏನಾಗಿದೆ, ಮಾರಾಟ ಮಾಡಿದಾರಾ ಅಥವಾ ಬೇರೆ ಕಡೆ ಒತ್ತೇಟಿದಾರಾ ಅಥವಾ ಬಿಡಿ ಭಾಗಗಳನ್ನು ಮಾರಿದಾರಾ, ಏನ್ ಮಾಡಿದಾರ ಅಂತ ತಿಳಿದು ಬರ್ಬೇಕು. ಸ್ಕ್ರಾಪ್ ಕೊಟ್ಟಿದ್ರೇನ? ಯಾವ್ದು ಕೊಟ್ಟಿದ್ರೆ ನಾವು ಪತ್ತೆ ಮಾಡ್ತೀವಿ ಯಾರಿಗೆ ಕೊಟ್ಟಿದ್ದಾರೆ. ಇಲ್ಲ ಇಲ್ಲ, ಹೇಳ್ತೀನಿ. ಅಕ್ಯೂಸ್ಡ್ ಸಿಗ್ಲಿ ಹೇಳ್ತೀನಿ. ಇಲ್ಲ, ಸಿಂಧನೂರಲ್ಲಿ ಈ ಸಿಂಧನೂರಲ್ಲೂ ಪ್ರಕರಣ ದಾಖಲಾಗಿದೆ ಅಂತ ತಿಳಿದು ಬಂದಿದೆ ನನಗೆ. ಬಟ್ ಅಲ್ಲಿ ಎಷ್ಟು ಕಾರ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇದು ಪೂರ್ತಿ ವಿವರಣೆ ನಮ್ಗೆ ಏನಿದ್ರು ಅಕ್ಯೂಸ್ ಸಿಕ್ಕಿದ್ರೇನೆ ಗೊತ್ತಾಗೋದು. ನಾನು ನಿಮ್ಗೆ ತಿಳಿಸ್ತೀನಿ. ನಾನು ಅಕ್ಯೂಸ್ ಸಿಂಧನೂರಲ್ಲಿ FIR ಆಗಿದೆ ಅಂತ ಗೊತ್ತಾಗಿದೆ ನಮಗೆ. ಬಟ್ ಎಷ್ಟು ಕಾರು ಅದನ್ನ ವಿವರ ಗೊತ್ತಿಲ್ಲ ನನಗೆ. ಬಿಕಾಸ್ ನಮ್ಮಲ್ಲೂ ಇನ್ನೂ ಇರಬಹುದೇನೋ, ಅದು ಗೊತ್ತಾಗಲ್ಲ. ಒನ್ಸ್ ಕಂಪ್ಲೇಂಟ್ ಬಂದು ನಮ್ ಕಂಪ್ಲೇಂಟ್ ಕೊಟ್ಟಾಗೇನೆ ಗೊತ್ತಾಗುತ್ತೆ. ಈಗಾಗಲೇ ಸಾಕಷ್ಟು ಜನ ಗೊತ್ತಾಗಿದೆ ಈ ತರ ಒಂದು ವಂಚಿಸಿದರೆ, ಈ ತರ FIR ಆಗಿದೆ ಅಂತೇಳಿ. ಇನ್ನು ಹೆಚ್ಚು ಜನ ಯಾರು ಬರೋರಿದ್ರೆ ಅವ್ರಿಗೂ ಸಹ ನಾವು ತಗೊಳ್ತೀವಿ, ಕೇಸ್ ತಗೊಳ್ತೀವಿ. ಒಟ್ಟು ಬ್ರೂಸ್ಪೇಟೆಯಲ್ಲಿ ಒಂದು FIR ಆಗಿದೆ, ಕೌಲ್ ಬಜಾರ್ ಒಂದು FIR ಆಗಿದೆ. ಇದ್ರಲ್ಲಿ ಬ್ರೂಸ್ಪೇಟೆಯಲ್ಲಿ 43 ಜನಕ್ಕೆ ವಂಚನೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಅದು ಒಂದು FIR. ಅದರಲ್ಲಿ 4 ಜನ ಮಾತ್ರ ಅವರು ಇದು ಕೊಟ್ಟಿದ್ದಾರೆ. ವಿಚಾರ 43 ಜನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ, ಆದ್ರೆ 4 ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.